ನಮಸ್ತೆ ಗೆಳೆಯರೆ. ಈ ದಿನ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಆರ್ ಗುಂಡೂರಾವ್ ಅವರ ಬಗ್ಗೆ ವಿವರಣೆಯನ್ನು ತಿಳಿಯೋಣ. ಇವರು 1937 ಸೆಪ್ಟೆಂಬರ್ 27ರಂದು ಮಡಿಕೇರಿ ಜಿಲ್ಲೆಯ ಕುಶಾಲನಗರದಲ್ಲಿ ಜನಿಸಿರುತ್ತಾರೆ. ಇವರ ತಂದೆ ತಾಯಿಗಳು ಕೆ ರಾಮರಾವ್ ಅವರು ಹಾಗೂ ಶ್ರೀಮತಿ ಚಿನ್ನಮ್ಮನವರು ಆಗಿರುತ್ತಾರೆ. ಇವರ ಬಾಲ್ಯದ ವಿದ್ಯಾಭ್ಯಾಸವು ಕುಶಾಲನಗರದ ಹಮ್ಮತಿ ಪ್ರೌಢಶಾಲೆಯಲ್ಲಿ ನಡೆದಿರುತ್ತದೆ ಹಾಗೂ ಇವರು ಹೈಯರ್ ಸೆಕೆಂಡರಿ ಎಜುಕೇಶನ್ ಅನ್ನು ಬೆಂಗಳೂರಿನಲ್ಲಿ ಪಡೆದಿರುತ್ತಾರೆ. ಇವರು ಕುಶಾಲನಗರದಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಆಟಗಾರರಾಗಿರುತ್ತಾರೆ ಹಾಗೂ ಅನೇಕ ಪಂದ್ಯಾವಳಿಗಳನ್ನು ಆಯೋಜಿಸಿರುತ್ತಾರೆ ಹಾಗೂ ಗೆದ್ದಿರುತ್ತಾರೆ. ಅನೇಕ ಬಹುಮಾನಗಳನ್ನು ಪಡೆದಿರುತ್ತಾರೆ. ಇವರ ಬಳಿ ಒಂದು ಯುವಕ ತಂಡವು ಹಾಗೂ ಯುವಕ ಸಂಘವೂ ಇರುತ್ತಿತ್ತು. ಇವರು ಈ ಸಂಘದ ಮೂಲಕ ಕುಶಾಲನಗರದ ಪುರಸಭೆಗೆ ಆಯ್ಕೆಯಾಗಿರುತ್ತಾರೆ. ಇವರನ್ನು 1961ರಿಂದ 71ರ ತನಕ ಇವರು ಕುಶಾಲನಗರದ ಪುರಸಭೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ ಹಾಗೂ ಇವರು ವರಲಕ್ಷ್ಮಿ ಎಂಬುವರೊಡನೆ ಇವರಿಗೆ ವಿವಾಹವು ನಡೆದಿರುತ್ತದೆ. ಇವರಿಗೆ 3 ಗಂಡು ಮಕ್ಕಳು ಜನಿಸಿರುತ್ತಾರೆ. ಇವರು 1965ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಾರೆ. ಇವರು 1972ರಿಂದ 80ರ ತನಕ ಇವರು ಕುಶಾಲನಗರದ ಶಾಸಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರು ಶ್ರೀ ಡಿ ದೇವರಾಜ ಅರಸು ಅವರ ಸಂಪುಟದಲ್ಲಿ ಯುವಜನ ಖಾತೆ ಸಚಿವರು ಹಾಗೂ ಸಾರಿಗೆ ಸಚಿವರು ಆಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರನ್ನು 1980ರಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾದ ಶ್ರೀಮತಿ ಇಂದಿರಾ ಗಾಂಧಿಯವರು ಹಾಗೂ ಯುವಜನ ನಾಯಕರು ಆದ ಶ್ರೀ ಸಂಜಯ್ ಗಾಂಧಿಯವರು ಇವರನ್ನು ಮುಖ್ಯಮಂತ್ರಿಗಳನ್ನಾಗಿ ನೇಮಕ ಮಾಡಿರುತ್ತಾರೆ. ಆ ಸಮಯದಲ್ಲಿ ಇವರು ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿರುತ್ತಾರೆ ಹಾಗೂ ಇವರು ಬೆಂಗಳೂರಿನ ಮೆಜೆಸ್ಟಿಕ್ ಪ್ರದೇಶದಲ್ಲಿ ನಗರ ಸಾರಿಗೆ ಬಸ್ ನಿಲ್ದಾಣವನ್ನು ವಿನ್ಯಾಸಗೊಳಿಸಿ ಹಾಗೂ ಕಟ್ಟಡವನ್ನು ಸ್ಥಾಪನೆ ಮಾಡಿರುತ್ತಾರೆ. ಇವರು ಸಂಪೂರ್ಣವಾಗಿ ಗೋಕಾಕ್ ವರದಿಯನ್ನು ಜಾರಿಗೆ ತಂದಿರುತ್ತಾರೆ ಹಾಗೂ ಕನ್ನಡವನ್ನು ಅಧಿಕೃತ ಭಾಷೆಯನ್ನಾಗಿ ಘೋಷಣೆ ಮಾಡಿರುತ್ತಾರೆ. ಇವರು ಮೈಸೂರಿನ ಕಲಾಮಂದಿರವನ್ನು ಕಟ್ಟಲು ಅನುಕೂಲ ಮಾಡಿರುತ್ತಾರೆ ಹಾಗೂ ಮೆಡಿಕಲ್ ಕಾಲೇಜುಗಳನ್ನು ಹಾಗೂ ಇಂಜಿನಿಯರಿಂಗ್ ಕಾಲೇಜುಗಳನ್ನು ತೆರೆಯಲು ಸಹ ಆದೇಶಿಸಿರುತ್ತಾರೆ. ಇದರ ಮೂಲಕ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟು ಹಾಗೂ ಇಂಜಿನಿಯರಿಂಗ್ ಸೀಟು ಸುಲಭವಾಗಿ ದೊರೆಯುವಂತೆ ಮಾಡಿರುತ್ತಾರೆ. ಇವರು ಕರ್ನಾಟಕ ಬೆಂಗಳೂರಿಗೆ 2ನೇ ಹಂತ ಕಾವೇರಿ ಜಲ ನೀರಾವರಿಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಿ ಬೆಂಗಳೂರಿಗೆ ನೀರು ಸರಬರಾಜು ಮಾಡಿರುತ್ತಾರೆ. ಹೀಗೆ ಇವರು ಅನೇಕ ಸಾರ್ವಜನಿಕರಿಗೆ ಉಪಯೋಗವಾಗುವ ಕೆಲಸಗಳು ಹಾಗೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುತ್ತಾರೆ. ಇವರು 1982ರಲ್ಲಿ ಕರ್ನಾಟಕ ರಾಜ್ಯದ ಅಬಕಾರಿ ನೀತಿಯನ್ನು ಸ್ವಲ್ಪ ಸಡಿಲಿಸಿ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸಲು ಪ್ರಯತ್ನಿಸಿರುತ್ತಾರೆ. ಇವರು 1983ರಲ್ಲಿ ತಮ್ಮ ಮುಖ್ಯಮಂತ್ರಿ ಸ್ಥಾನಗಳಿಗೆ ರಾಜೀನಾಮೆ ನೀಡಿರುತ್ತಾರೆ ಹಾಗೂ ಕುಶಾಲನಗರದಿಂದ ಚುನಾವಣೆಗೆ ನಿಂತು ಕುಶಾಲನಗರದಿಂದ ಇವರು ಪರಾಭವಗೊಂಡಿರುತ್ತಾರೆ. 1989ರಲ್ಲಿ ಇವರು ಬೆಂಗಳೂರಿನ ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿರುತ್ತಾರೆ ಹಾಗೂ ತದನಂತರ 1991ರಲ್ಲಿ ನಡೆದ ಮಧ್ಯಂತರ ಚುನಾವಣೆಯಲ್ಲಿ ಇವರು ಅದೇ ಕ್ಷೇತ್ರದಿಂದ ಪರಾಭವಗೊಂಡಿರುತ್ತಾರೆ. ಇವರು ಪರಾಭವಗೊಂಡ ನಂತರ ಕೆಲವು ಸಮಯ ಇವರು ರಾಜಕೀಯದಿಂದ ದೂರ ಉಳಿಯುತ್ತಾರೆ. ಇವರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ತಪಾಸಣೆಗೆಂದು ಲಂಡನ್ನಿಗೆ ತೆರಳುತ್ತಾರೆ. ಅಲ್ಲಿ ರಾಯಲ್ ಫ್ರೀ ಆಸ್ಪತ್ರೆಯಲ್ಲಿ ದಾಖಲೆ ಆಗುತ್ತಾರೆ. ಇಂತಹ ಜನನಾಯಕರು ಹಾಗೂ ಜನಪ್ರಿಯ ನಾಯಕರು ಆದ ಶ್ರೀ ರಾಮರಾವ್ ಗುಂಡೂರಾವ್ ಅವರು ದಿನಾಂಕ 1993
ಆಗಸ್ಟ್ 22ರಂದು ಲಂಡನ್ನಿನಲ್ಲಿ ರಾಯಲ್ ಫ್ರೀ ಆಸ್ಪತ್ರೆಯಲ್ಲಿ ನಿಧನ ಹೊಂದಿರುತ್ತಾರೆ. ಇವರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ ಹಾಗೂ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ವಂದನೆಗಳು.